ಸಿಎಂ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರೋ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡೋದು ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರ್ಸ್ತೀವಿ ಅಂದ್ರೆ ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡೋದು ಸರ್. ಈಗ ಸಿಎಂ ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಸಿಎಂ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರೋ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡೋದು ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರ್ಸ್ತೀವಿ ಅಂದ್ರೆ ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡೋದು ಸರ್. ಈಗ ಸಿಎಂ ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಸಿಎಂ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರೋ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡೋದು ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರ್ಸ್ತೀವಿ ಅಂದ್ರೆ ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡೋದು ಸರ್. ಈಗ ಸಿಎಂ ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಸಿಎಂ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರೋ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡೋದು ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರ್ಸ್ತೀವಿ ಅಂದ್ರೆ ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡೋದು ಸರ್. ಈಗ ಸಿಎಂ ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಸಿಎಂ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರೋ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು ಬಾಲಕೃಷ್ಣ ಅವರು ತೀರ್ಮಾನ ಮಾಡೋದು ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರ್ಸ್ತೀವಿ ಅಂದ್ರೆ ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡೋದು ಸರ್. ಈಗ ಸಿಎಂ ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.